ಗ್ರಾಮ ಪಂಚಾಯಿತಿ ಸಿಬ್ಬಂದಿ ನೌಕರರ ಮೇಲೆ ನಡೆದಿರುವ ಹಲ್ಲೆಯನ್ನು ನಾನು ಸಹಿಸುವುದಿಲ್ಲ. ನಾನೊಬ್ಬ ಸಣ್ಣ ನೌಕರಿ ಹುದ್ದೆಯಿಂದ ಬಂದು ಶಾಸಕರಾಗಿ ಆಯ್ಕೆಯಾಗಿದ್ದೇನೆ. ನಿಮಗೆ ಅನ್ಯಾಯವಾಗಲು ಬಿಡುವುದಿಲ್ಲ. ನಿರ್ಭಯದಿಂದ ಕ್ಷೇತ್ರದಲ್ಲಿ ಕೆಲಸ ಮಾಡಿ ಎಂದು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಶಾಸಕರಾದ ಬಿ ದೇವೇಂದ್ರಪ್ಪರವರು ಭರವಸೆ ನೀಡಿದ್ದಾರೆ. ತಾಲೂಕಿನ ದೊಣ್ಣೆಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮರಿನಹಳ್ಳಿ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆಯಿಂದ ಗ್ರಾಮ ಪಂಚಾಯಿತಿ ನೌಕರನ ಮೇಲೆ ನಡೆದಿರುವ ಹಲ್ಲೆಯನ್ನು ಖಂಡಿಸಿ ವಿರೋಧಿಸಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಪಂಚಾಯತ್ ರಾಜ್ ಇಲಾಖೆ ಗ್ರಾಮೀಣಾಭಿವೃದ್ಧಿ ಇಲಾಖೆ ಅಧಿಕಾರಿಗಳು ನಡೆಸುತ್ತಿರುವ ಪ್ರತಿಭಟನಾ ಸ್ಥಳಕ್ಕೆ ಶಾಸಕರಾದ ಬಿ ದೇವೇಂದ್ರಪ್ಪ ಅವರು ಆಗಮಿಸಿ ಉದ್ದೇಶಿಸಿ ಮಾತನಾಡಿದರು. ಏನಾದರೂ ಮಾಡಿರಬಹುದು, ನನಗೆ ಪಕ್ಕ ಮಾಹಿತಿ ಇಲ್ಲ. ಮಾಡಿದ್ರೆ ಇವರೆಲ್ಲರ ಮೇಲೂ ಮಾಡಬೇಕಾಗಿತ್ತು. ಇವ್ರನ್ನ ಕೂರಿಸಿದ್ರು, ಅದನ್ನು ನೋಡಿದ್ದೀನಿ. ಅದೇನೇ ಇದ್ರು ಅದು ಆ ರೀತಿಯಾಗಿರ್ತಕ್ಕಂಥ ಅಧಿಕಾರಿಗಳ ಸಮ್ಮುಖದಲ್ಲಿ ಮಾಡೋದು ಸಮಂಜಸ ಅಲ್ಲ ಅನ್ನೋದು ನಾನು ಈಗಲೂ ಕೂಲಿಂದ ನಿಮ್ಮ ಪರವಾಗಿ ಅದನ್ನು ಖಂಡಿಸ್ತೀನಿ. ದಯಮಾಡಿ ನೀವು ಯಾರೂ ಸಹ ಆತಂಕಕ್ಕೆ ಒಳಗಾಗಬೇಡಿ. ನಾನು ಈ ವೇದಿಕೆ ಮುಖಾಂತರ ನನ್ನ ಕ್ಷೇತ್ರದ ಪ್ರತಿಯೊಬ್ಬ ಪ್ರಜೆಗೆ ಒಂದು ಸಂದೇಶವನ್ನು ಹೇಳಕ್ಕೆ ಬಯಸ್ತೀನಿ. ನಾವು ಯಾರನ್ನೇ ರಕ್ಷಣೆ ಮಾಡೋದಕ್ಕೆ ಅವರು ರಕ್ಷಿಸೋ ಮಟ್ಟಕ್ಕೆ ಹೇಳಿದ್ರೆ ಸಣ್ಣ ಪುಟ್ಟದು ತಪ್ಪು ಮಾಡೋದು ಸಹಜ, ತಿದ್ದಿ ನಡೆಯೋದು ಮನುಜ. ಅಂದರೆ ನಾವು ರಕ್ಷಣೆ ಮಾಡಿಕೊಡೋ ಮಟ್ಟದಿದ್ದರೆ ನಾವು ಅವರ ಪರವಾಗಿ ನಿಮ್ಮೆಲ್ಲರಲ್ಲಿನೂ ಹೇಳಿ ಕಳಿಸ್ತೀವಿ. ಯಾಕಂದರೆ ಕೂಡಿದ ಮಡಿಕೆ ತಾಕಾಡ್ತದೆ. ಆದರೆ ಅದು ಬಿಟ್ಟು ಬಲ ಪ್ರದರ್ಶನ ಅಥವಾ ಪ್ರಬಲೀನ ದುರ್ಭಸ್ಯ ಬಾಧೆಯಲ್ಲಂಗೆ ಪ್ರಬಲರಾದರು ನೌಕು ಮಾಡೋದ್ರ ಮೇಲೆ ದುರ್ಬಲರ ಮೇಲೆ ಒಬ್ಬಂಟಿಗಳಿದ್ದಂಥ ಸಂದರ್ಭದಲ್ಲಿ ಊರುಗಳಿಗೆ ಈ ರೀತಿಯಾದ ರೌಡಿಸಮ್ ಮಾಡಿದ್ರೆ ಅದಕ್ಕೆ ತಕ್ಕ ಶಾಸ್ತಿಯನ್ನು ನಾನೇ ನಿಂತಿದ್ದು ನೀವು ಕೊಡದೇ ಇದ್ದು ನಿಮ್ಮೆಲ್ಲರಲ್ಲಿ ಒಂದು ಮನವಿ ಮಾಡಿಕೊಡ್ತಿದ್ದೀನಿ. ಈ ಒಂದು ಹೋರಾಟವನ್ನು ನನ್ನ ಮೇಲೆ ಭರವಸೆ ಇಟ್ಟು ಇಲ್ಲಿಗೆ ಮುಕ್ತಾಯ ಮಾಡಿ, ಅದಾದ ಮೇಲೆ ಈ ವ್ಯಕ್ತಿ ಮೇಲೆ ಮಾಡಿದಂಥ ಯಾವ ಆ ವ್ಯಕ್ತಿಗಳಿದ್ದಾರೋ ಅವರಿಗೆ ನೀವೇನು ಮಾಡಬೇಕು ಅನ್ನೋಂಥ ತೀರ್ಮಾನ ನೀವು ತಗೊಂಡದ ಮೇಲೆ ನಾನು ಮುಂದೆ ಏನು ಮಾಡಬೇಕು ಅನ್ನೋಂಥದ್ದು ಮಧ್ಯಸ್ಥಿಕೆ ವಹಿಸ್ತೀನಿ. ಹಾಗಾಗಿ ನಿಮ್ಮನ್ನು ನಾನು ಹಿಂಗೆ ಮಾಡಿ ಬಿಡಿ ಅಂತ ನಾನು ಹೇಳಕ್ಕೆ ಹೋಗೋದಿಲ್ಲ. ಬಂದಾದಮೇಲೆ ಸಂಬಂಧಪಟ್ಟವ್ರನ್ನ ನಾನು ಕರೆಸಿ ಸಂಬಂಧಪಟ್ಟವರಿಗೆ ಏನು ಇತ್ತು ಅನ್ನೋಂಥದ್ದು ವಿಚಾರ ಮಾಡಿ ಯಾವುದೇ ಕಾರಣಕ್ಕಿಂತ ಮುಂದೆ ಈ ರೀತಿ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತಾರೆ. ತಾಗುವುದಕ್ಕಿಂತ ಮುಂಚೆ ಬಾಗುವುದೇ ಲೇಸು ಅಂತ. ಕೆಲವರೆಲ್ಲ ನನಗೆ ತುಂಬ ದೊಡ್ಡ ವಿದ್ಯಾವಂತರಿದ್ರಿ, ನಿಮ್ಮ ಜೊತೆ ನಾನು ಚರ್ಚೆ ಮಾಡ್ತೀನಿ. ವಿನೋದ್ ಆ ಒಬ್ಬ ನೌಕರನ್ನ ಅಧಿಕಾರಿನ ಅಮಾನತ್ ಮಾಡಲೇಬೇಕು ಅಂತ ಊರವ್ರು ಅಷ್ಟೆಲ್ಲ ಅಂದರೂ ಕೂಡ ಶಾಸಕರು ಒಂದೇ ಮಾತಾಡಿದರು. ಯಾವುದೇ ಕಾರಣಕ್ಕೂ ನನ್ನ ಅವಧಿಯಲ್ಲಿ ನಾನು ಯಾವ ಅಧಿಕಾರಿ ಮಿತ್ರರನ್ನು ಬಿಟ್ಕೊಡಲ್ಲ ಅಂತೇಳಿ ಸಭೆಯಿಂದ ರದ್ದು ಮಾಡಿ ಬಂದು ಅವತ್ತು ನಾವು ನೌಕರರು ಇದ್ದಾರೆ ಅಂತ ನಮ್ಮ ಶಾಸಕರು ತೋರಿಸಿದ್ರೆ ಅವತ್ತು ಇದ್ದ ಒತ್ತಡಕ್ಕೆ ಖಂಡಿತ ಅವತ್ತು ಏನಾದರೂ ಒಬ್ಬರು ಇಲ್ಲ ಇಬ್ಬರದು ತಲೆ ಹೋಗುತ್ತಿದ್ದೆ ನಾನು ಖಂಡಿತ ಅಷ್ಟು ಒತ್ತಡ ಮಾಡಿದ್ರು ನಮ್ಮ ಶಾಸಕರ ಮೇಲೆ. ಹಾಗಾಗಿ ನಮ್ಮನ್ನ ಇಷ್ಟು ನಾನು ಸುಮಾರು 2013-14 ಸಾಲಿನಿಂದ ಜಗಳೂರು ತಾಲೂಕಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಶಾಸಕರು ನಮ್ಮ ನೌಕರನ್ನ ಸಹೋದರನಾಗಿ ಮಾಡ್ತಾರೆ. ಇದು ಹೃದಯದಲ್ಲಿ ಬರ್ತಕ್ಕಂಥ ಮಾತು, ಇದರಲ್ಲಿ ಯಾವುದೇ ಅವಶ್ಯಕತೆ. ನೀವೆಲ್ಲ ಚೆನ್ನಾಗಿ ತಿಳ್ಕೋಬೇಕು. ನಾನು ನಡೆದು ಬಂದ ದಾರಿ, ನೀವೆಲ್ಲ ಗೌರವಿತವಾಗಿರ್ತಕ್ಕಂಥ ನೀವೆಲ್ಲರಿಗಿಂತ ಸಣ್ಣ ನೌಕರಿ, ಜವಾನ್ ನೌಕರಿ ಮಾಡಿದ್ದೇನೆ. ಅದಕ್ಕಿಂತ ಸಣ್ಣ ನಿಮ್ಗೆ ಯಾವುದಿಲ್ಲ. ಆದರೆ ನಾನು ಮಾಡಿದ್ದು ಜವಾನಿಕೆ ಆದರೂ ಅದನ್ನೇ ದಿವಾನ ಆಗಿ ನಾನು ಬೆಳೀತಾ ಇದ್ದೆ. ಯಾಕಂತ ಹೇಳಿದರೆ ನನ್ನ ಕರ್ತವ್ಯದಲ್ಲಿ ಶಲೀನನಾದರೆ ಲಿಂಗವನ್ನಾದರೂ ಮರೆ ಜಂಗಮವನ್ನಾದರೂ. ಹಾಗಾಗಿ ಕರ್ತವ್ಯಕ್ಕೆ ನೀವು ಮರೆಯಬೇಡಿ. ಜವಾನನೇ ನಾನು ಈ ಮಟ್ಟಕ್ಕೆ ನಾನು ಎಂಜಾಯ್ ಮಾಡಿ ಬಂದಿದ್ದೀನಿ. ಅದರಲ್ಲಿ ಬಂದಂಥ ದೂರಿನಿಂದ ಇವತ್ತು ನನ್ನ ಮಗನ IAS ಮಾಡಿಸಿದ್ದೀನಿ. ಯಾವುದನ್ನು
ನೌಕರಿ ಸಣ್ಣದು ದೊಡ್ಡದು ಅನ್ಬೇಡಿ, ನೀವು ಮಾಡೋ ಕೆಲಸ ದೊಡ್ಡದು. ನನ್ನ ಮೆಟೀರಿಯಲ್ಸ್ ಏನು ನಿಮ್ಮವೆಲ್ಲ ಕಂಪ್ಯೂಟರ್ ಇರೋದು, 5 ಕೋಟಿ 10 ಕೋಟಿ ಡ್ರಾಯಿಂಗ್ ಅಥಾರಿಟಿ ಇದೆ. ನನ್ನವೇನು ಒಂದು ಗಂಟೆ ಒಂದು ಪರೀಕ್ಷೆ, ಅವೇ ನನ್ನ ಆಸೆ. ಆದರೆ ನಾನು ಕೆಲಸ ಮಾಡಿದ ಕಾಲೇಜಿನಲ್ಲಿ ನಾನು ಕುಳಿತ ನನಗೆ ಕುಡಿದಕ್ಕೂ ಏನಿಲ್ಲ. ನನಗಿದ್ದು ಒಂದು ಸ್ಟೂಲು, ಅದು ಮೂಲಕ ಹಿಂಗೆ ಕೂತ್ರೆ ಡ್ಯಾನ್ಸ್ ಮಾಡೋದು. ಆದರೆ ಆ ಸ್ಟೂಲ್ ಎಷ್ಟು ಪುಣ್ಯ ಅಂತಂದು ಹೇಳಕ್ಕೆ ನಾನು ಬಯಸ್ತೀನಿ. ಆ ಸ್ಟೂಲ್ನ ಇವತ್ತು 10-25 ಲಕ್ಷ ರೂಪಾಯಿ ಚೇರನ್ನ ತೆಗೆದಿಟ್ಟಿಲ್ಲ ಕಾರ್ಯದರ್ಶಿ ಪ್ರಿನ್ಸಿಪಾಲ್ ಕೂತ್ಕೊಂಡು. ನಾನು